ಆಗ್ತಾ ಇದೆ? ಡೀಟೇಲ್ಸ್ ಕೊಡೋದಾದ್ರೆ ವೀರೇಶ್. ಅಶ್ವಿನಿ, ಸದ್ಯಕ್ಕೆ ಇದೀಗ ಮೂವರ ಹಪ್ತರನ್ನ ಬಂಧನ ಮಾಡಿದ್ದಾರೆ. ಒಂದು ಕಡೆ ಇಲ್ಲಿನ ಕ್ಷೇತ್ರದ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು ಸಹ ಒಂದು ಕಡೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಜಯನಗರ ಪೊಲೀಸ್ ಸ್ಟೇಷನ್ ಒಳಗಡೆ ಒಂದು ಕಡೆ DCP ಜೊತೆ ಒಂದು ಕಡೆ ಮಾತುಕತೆ ನಡೆಸಿದ್ದಾರೆ. ಆ ಹಪ್ತರು ಯಾರು, ಅವರು ನಮ್ಮ ಕ್ಷೇತ್ರದವರ, ಪೋಷಕರು ಯಾರು, ಎಲ್ಲವನ್ನ ಮಾಹಿತಿ ಪಡಿತಿದ್ದಾರೆ. ಆದರೆ ಹಿಂದೂಪರ ಸಂಘಟನೆಗಳು ಮಾತ್ರ ಹಪ್ತರು ಇಲ್ಲಿ ಕಲ್ಲು ಹೊಡೆದಿಲ್ಲ, ಇಲ್ಲಿ ಬೇರೆ ಇವರು ಡೈವರ್ಟ್ ಮಾಡಲು ಈಗ ಮುಂದಾಗಿದ್ದಾರೆ ಎಂಬುದು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಇಲ್ಲಿ ಶ್ರೀರಾಮ ಸೇನೆ ಸಾಕಷ್ಟು ಜನ ಬಂದಿದ್ದಾರೆ ಕಾರ್ಯಕರ್ತರು, ಅವರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಇಲ್ಲಿ ಶ್ರೀರಾಮ ಸೇನೆ ಸದಸ್ಯ ಪ್ರಶಾಂತ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನು ಗಂಭೀರ ಆರೋಪ ಮಾಡ್ತಿದ್ರು ಅಂತ ಒಂದು ಕಡೆ ಶಾಸಕರು ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಪೊಲೀಸರು ವಿರುದ್ಧ ಒಂದು ಕಡೆ ಅಸಮಾಧಾನ ಹೊರಾಗ್ತಿದ್ರ, ಏನು ಉದ್ದೇಶ ಅಂತ ಇದ್ರದ್ದು? ನೋಡಿ, ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳಲ್ಲಿರ್ಬೋದು, ಪ್ರತಿಯೊಂದು ಘಟನೆಗಳಿರ್ಬೋದು. ಈಗ ಇತ್ತೀಚೆಗೆ KG ಹಳ್ಳಿಯಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಬಂದು ನಿಂತಿರುವಂಥದ್ದು ಜಯನಗರಕ್ಕೆ. ಯಾಕೆಂತಂದರೆ ಎಕ್ಸಾಂಪಲ್ಗೆ KG ಹಳ್ಳಿ DG ಹಳ್ಳಿಯಲ್ಲೂ ಕೂಡ ಆಯಿತು. ಅಲ್ಲಿ ಯಾರು ಕಾಂಗ್ರೆಸ್ನವರೇ ಮಾಡಿಸಿದ್ರು, ಕಲ್ಲು ಹೊಡೆದಿದ್ದು, ಅಲ್ಲಿ ಅಮಾಯಕರನ್ನ ಅರೆಸ್ಟ್ ಮಾಡಿದ್ರು, ತಗೊಂಡು ಜೈಲಲ್ಲಿಟ್ಟರು, ಯಾರನ್ನು ಕೂಡ ಬಿಡಿಸಲಿಲ್ಲ ಇವರು. ಒಂದು. ಎರಡನೇದು, ಅಲ್ಲಿಂದ ಸಾಗಿದ್ದು ನಂತರ ಹುಬ್ಬಳ್ಳಿಗೆ, ನಂತರ ಸಾಗಿದ್ದು ನಮ್ಮ ಎಲ್ಲಿಗೆ ಶಿವಮೊಗ್ಗದ ರಾಗಿಗುಡ್ಡಕ್ಕೆ, ನಂತರ ಬಂದಿದ್ದು ಕೆರಗೋಡಿಗೆ, ಮಂಡ್ಯದ ಕೆರಗೋಡಿಗೆ ಬಂತು, ನಂತರ ಅಲ್ಲಿಂದ ಮದ್ದೂರಿಗೆ ಬಂತು, ಮದ್ದೂರಿಂದ ಜಯನಗರಕ್ಕೆ ಬಂದಿದೆ. ಈಗ ನಾವು ಹೇಳ್ತಾ ಇರೋದು, ಅಯ್ಯಪ್ಪ ಸ್ವಾಮಿ ಪೆಂಡಲಿಗೆ 3 ದಿನದ ಹಿಂದೆ ಬೆಂಕಿ ಹಾಕೋ ಅವಶ್ಯಕತೆ ಇತ್ತಾ? ಯಾಕೆ ಹಾಕಿದ್ರಿ? ನಿಮ್ಮ ದೇವರ ಆಚಾರಗಳು ನಿಮ್ಮದು, ಅವರ ದೇವರ ಆಚಾರಗಳು ಅವ್ರದ್ದು ಉರುಸು ಹೋಗುತ್ತೆ, ನಿಮ್ಮದು ದೇವ್ರ ಮೆರವಣಿಗೆ ಹೋಗುತ್ತೆ, ಕಲ್ಲೊಡಿ ಅವಶ್ಯಕತೆ ಯಾರ್ದೂ ಇಲ್ಲ. ಹಾಗಾಗಿ ನಿನ್ನೆ ಓಂ ಶಕ್ತಿ ಮಾಲಾಧಾರಿಗಳು VS ಗಾರ್ಡನಲ್ಲಿ ಏನು ಮೆರವಣಿಗೆ ಇತ್ತು, ಆ ಸಂದರ್ಭದಲ್ಲಿ 6:30 ಸುಮಾರಿಗೆ ಕಲ್ಲು ತೂರಿ ಬರುತ್ತೆ ಅನ್ನೋದಾದರೆ ಯಾವ ರೀತಿ, ಎಷ್ಟು ಮಟ್ಟಕ್ಕೆ ನೀವು ಅವರಿಗೆ ಬೆಂಬಲ ಕೊಡ್ತಾ ಇದ್ದೀರಾ? ಇಲ್ಲಿ ನೈಟಲ್ಲಿ ಮೋಟ್ರು ಕಳ್ತನ ಆಗುತ್ತೆ, ಬೈಕ್ಗಳ ಕಳ್ತನ ಆಗ್ತಾ ಇದೆ, ಇದಕ್ಕೆ ಹೊಣೆ ಯಾರು? ಮೂವರು ಹಪ್ತರ ಬಾಲಕರನ್ನ ಬಂಧಿಸಿದ್ದಾರೆ, ಅವರೇ ಕಲ್ಲು ಹೊಡೆದಂತೆ ಅಂತ ಹೇಳಲಾಗ್ತಿದೆ. ಈಗ ವಿಚಾರಣೆ ಸಹ ಮಾಡ್ತಿದ್ದಾರೆ. ಈ ಒಂದು ವಿಚಾರಕ್ಕೆ ಸರ್, ಈಗ ಪೊಲೀಸ್ನವ್ರು ಹೇಳ್ತಾ ಇರೋದು 3 ಅಪ್ರಾಪ್ತ ಬಾಲಕರನ್ನು ಇಷ್ಟು ಬೇಗ ಅರೆಸ್ಟ್ ಮಾಡಿ ತೊಗೊಂಡ್ಬಂದು ಕೂರಿಸ್ತಾರೆ. ಎಲ್ಲೇ ಘಟನೆ ಆದ್ರೂ ಯಾರೋ ಒಂದು 3 ಜನ ತೊಗೊಂಡ್ಬಂದು ಕೂರಿಸ್ತಾರೆ. ಇವರೇ ಅಪರಾಧಿಗಳು ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ನೀವು ದಯವಿಟ್ಟು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ನಮಗೆ ಓಕೆ, ಹಾಗಾದರೆ ಇವರೇ ಕಲ್ಲು ಹೊಡೆದಿದ್ದಾರೆ ಅನ್ನೋದು ನಿಮಗೆ ಕನ್ಫರ್ಮ್ ಇದ್ದರೆ ಇವರಿಗೆ ತಕ್ಕ ಶಾಸ್ತಿ ಮಾಡಬೇಕು, ತಕ್ಕ ಶಿಕ್ಷೆ ಆಗಬೇಕು. ಮತ್ತು ಶಾಸಕರು ರಾತ್ರಿ ಅಷ್ಟು ಜನ ಸೇರಿದ್ದಾರೆ, ಅಷ್ಟು ಗಲಾಟೆ ಆಗಿದೆ, ಅವಾಗ ಬರಲಿಲ್ಲ, ಬೆಳಗ್ಗೆ ಗಂಟೆ ಎಲ್ಲೋಗಿದ್ರು? ಇಲ್ಲಿ ಇರೋ ಚಾಮರಾಜಪೇಟೆ ಮನೆಯಿಂದ ಬರೋದಕ್ಕೆ ಇಷ್ಟೊತ್ತು ಬೇಕಿತ್ತು ಇವರಿಗೆ? ರಾತ್ರಿನೇ ಬರ್ಬೋದಿತ್ತಲ್ಲ. ಯಾಕೆಂದರೆ ಓಂ ಶಕ್ತಿ ಮಂಡಳಿ ಅವರು ಅವ್ರ ಫೋಟೋನೂ ಆಗಿ ಅವರನ್ನು ಕೂಡ ಕರೀತಾರೆ ಗೆಸ್ಟ್ ಆಗಿ. ಪ್ರತಿ ವರ್ಷ ನಾನು ನೋಡ್ತಾ ಇದ್ದೀನಿ, ಅವರು ಕೂಡ ಗೆಸ್ಟ್ ಆಗಿರುವಂಥ ಕಾರ್ಯಕ್ರಮಕ್ಕೆ ಕಲ್ಲು ಹೊಡೆದಾಗ ನೀವು ಯಾಕೆ ಅದನ್ನು ನೆನ್ನೆನೇ ಖಂಡನೆ ಮಾಡಲಿಲ್ಲ? ಇವತ್ತು ಸ್ಟೇಷನಲ್ಲಿ ಯಾವ ಒಳ ಒಪ್ಪಂದಕ್ಕೆ ಬಂದಿದ್ದೀರಾ ನೀವು? ಆ 3 ಜನ ಅಮಾಯಕರು ಯಾರು? ನೈಜ ಅಪರಾಧಿಗಳನ್ನು ಪತ್ತೆ ಹಚ್ಚಬೇಕು. ನೀವು ಪತ್ತೆ ಹಚ್ಚದೇ ಇದ್ದಲ್ಲಿ ಮುಂದಿನ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಜಯನಗರದಲ್ಲಿ ಹೋರಾಟ ಮಾಡ್ತೀವಿ. ಯಾಕೆಂದರೆ ಈಗ ಆಲ್ರೆಡಿ ಗೌರಿಪಾಳ್ಯ ಖಾಲಿ ಆಯಿತು, ಹಿಂದೂಗಳು ಸಾಮಾನ್ಯ ಲೆವೆಟ್ ಖಾಲಿ ಆಯಿತು. ಈಗ ಉಳ್ಕೊಂಡಿರೋದು VS ಗಾರ್ಡನ್ ಒಂದು ಜಯನಗರದಲ್ಲಿ, ಅದನ್ನೂ ಕೂಡ ನೀವು ಖಾಲಿ ಮಾಡಿಸ್ಬೇಕಂತ ಹೋದರೆ ನಿಮ್ಮ ಉದ್ದಟತನಕ್ಕೆ ತಕ್ಕ ಉತ್ತರವನ್ನು ಶ್ರೀರಾಮ್ ಸೇನೆ, ಬಜರಂಗ ದಳ, VHP ತಕ್ಕ ಉತ್ತರ ಕೊಡ್ತೀವಿ ನಿಮಗೆ. ಇಲ್ಲಿ ಅಂದರೆ ಜಯನಗರದ VS ಗಾರ್ಡನ್ನಲ್ಲಿರುವಂಥ ಹಿಂದೂಗಳನ್ನು ಖಾಲಿ ಮಾಡಿಸ್ಬೇಕಂತ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ ತಾವು. ಹೌದು, ಲ್ಯಾಂಡ್ ಜಿಯಾದ್ ಇದೆ, ಪಕ್ಕ ಲ್ಯಾಂಡ್ ಜಿಯಾದ್ ಇದೆ. ಯಾಕೆಂದರೆ ಗೌರಿಪಾಳ್ಯದಲ್ಲಿ ಇವತ್ತು ಹಿಂದೂಗಳು ಹುಡ್ಕೋಕ್ಕೆ ಸಿಗೋದಿಲ್ಲ. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರುವಂಗೆ ಒಬ್ಬ ಹುಡುಗ ಕನ್ನಡ ಮಾತಾಡೋಕ್ಕೆ ಬರಲಿಲ್ಲ ಅಂತೇಳಿ ತಮಿಳು ಹುಡುಗನ ಬರಬರ ಹತ್ಯೆ ಆಯಿತು. ಇಲ್ಲಿ ಲ್ಯಾಂಡ್ ಜಿಯಾದ್ ನಡೀತಾ ಇದೆ ಇಲ್ಲಿ. ಹಾಗಾಗಿ ದಯವಿಟ್ಟು ಕ್ರಮ ತಗೊಳ್ಳೇಬೇಕು. ನೀವು ಕ್ರಮ ತಗೊಳ್ಳಿಲ್ಲ ಅಂತಂದರೆ ಇದಕ್ಕೆ ಒಂದು ಉತ್ತರವನ್ನು ಇಲ್ಲೇ ಕೊಡ್ತೀವಿ ನಾವು. ಈಗ ಸಚಿವರು ಶಾಸಕರು ಬಂದಿದ್ದಾರೆ, ಏನು ಹೇಳ್ತಾರೆ? ಮನವಿ ಮಾಡ್ತಾರೆ, ಏನಾದರೂ ಮಾತುಕತೆಗೆ ಮುಂದಾಗ್ತಿದ್ರ ಹೇಗೆ ಸರ್ ಅಂತ? ಶಾಸಕರಿಗೆ ಹೇಳೋದು ಇಷ್ಟೇ, ನೀವು ಕ್ಷೇತ್ರದ ಶಾಸಕರಿದ್ದೀರಿ, ರಾಜ್ಯದಲ್ಲಿ ಪ್ರಧಾನಿ ಮಂತ್ರಿ ಇದ್ದೀರಿ, ಸಿದ್ದರಾಮಯ್ಯನವ್ರ ಪಕ್ಕದಲ್ಲೇ ಕೂರ್ತೀರಿ. ನಿಮಗೆ ಹೇಳ್ತಾ ಇರೋದು ಒಂದೇ, ಎಲ್ಲ ಸಮುದಾಯವನ್ನು ಜೊತೆಯಲ್ಲಿ ಕರ್ಕೊಂಡೋಗಿ, ಅದು ಬಿಟ್ಟು ನೀವು ಆ ಹುಡುಗರನ್ನ ಮುಂದೆ ಬಿಟ್ಟು ಕಿಡಿಗೇಡಿತನ ಮಾಡಿ ನಿಮ್ಗೆ ಒಳ್ಳೆಯ ಹೆಸರು ಬರೋ ಥರ ಮಾಡ್ಕೊಳ್ತೀನಿ ಅನ್ನೋದಿದ್ರೆ ಮುಂದಿನ ದಿನದಲ್ಲಿ ವಿಧಾನಸಭೆ ಚುನಾವಣೆ ಬರುತ್ತೆ. ವಿಧಾನಸಭಾ ಚುನಾವಣೆ ನಿಮಗೂ ಕೂಡ ತಕ್ಕ ಉತ್ತರವನ್ನು ಕೊಡ್ತೇವೆ ಈ ಸಲ ಅನ್ನೋದನ್ನು ಶಾಸಕರಿಗೆ ಎಚ್ಚರಿಕೆ ಕೊಡ್ತೀನಿ. ಅಶ್ವಿನಿ, ಇಲ್ಲಿ ಶ್ರೀರಾಮ ಸೇನೆ ಸದಸ್ಯರು ಬಂದ ಕಡೆ ಆ ಶಾಸಕರಿಗೆ ಒಂದು ಕಡೆ ಎಚ್ಚರಿಕೆ ಸಹ ಕೊಡ್ತಿದ್ದಾರೆ. ಅಂದರೆ ಇಲ್ಲಿ ಆ ಮುಸ್ಲಿಮರು ಯುವಕರು ಅವರೆಲ್ಲ ಹೊಡೆದದ್ದು ಎಂಬುದು ಕಡೆ ಇವರು ಒಂದು ಆರೋಪ. ಹೀಗಾಗಿ ಸಾಕ್ಷ್ಯಗಳನ್ನು ಪೊಲೀಸರು ಒಂದು ಕಡೆ ನೀಡಬೇಕು. ಯಾಕಂದರೆ ಆ ಮೂವರನ್ನು ಏಕಾಏಕಿ ವಶಕ್ಕೆ ಪಡ್ಕೊಂಡು ಬಂದು ವಿಚಾರಣೆ ಮಾಡುವುದು, ಇದು ಅವರು ಹೊಡೆದಿಲ್ಲ ಎಂಬುದು ಈಗ ಶ್ರೀರಾಮ ಸೇನೆ ಒಂದು ಕಡೆ ಸದಸ್ಯರು ಒಂದು ಕಡೆ ಗಂಭೀರ ಆರೋಪ ಮಾಡ್ತಿದ್ದಾರೆ. ಸದ್ಯಕ್ಕೆ ಒಳಗಡೆ ಆ ಸಚಿವರು ಶಾಸಕರಾದ ಜಮೀರ್ ಅಹಮದ್ ಖಾನ್ ಅವರು ಒಳಗಡೆ ಇದ್ದಾರೆ, DCP ಜೊತೆ ಮಾತುಕತೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅಂದರೆ ಈ ಓಂ ಶಕ್ತಿ ಮಾಲಾಧಾರಿಗಳನ್ನು ಕರೆಸಿದ್ದಾರೆ, ಖುದ್ದಾಗಿ ಕರೆಸಿ, ಫೋನ್ ಮಾಡಿ ಕರೆಸಿ ಅವ್ರ ಜೊತೆ ಈಗ ಮಾತುಕತೆಗೆ ಮುಂದಾಗಿದ್ದಾರೆ. ಮೇಡಮ್ ಹೇಳಿ, ಏನು ವಿಚಾರ, ಏನು ಹೇಳ್ತೀರಂತ? ಸರ್, ಈಗ ನಾವು ರಾತ್ರಿಯಿಂದ ಇಲ್ಲೇ ಇದ್ದೀವಿ. ಸೊ ಊಟ ಆಗೋದು ಸಾಧ್ಯವಾಗಿದೆ. ಇಲ್ಲಿ ಯಾವಾಗಲೂ ಅದೇ ರಿಪೀಟ್ ಆಗ್ತಿದೆ. ನಾನು ಹೇಳ್ತಿರೋ ಒಂದೇ, ಕುಯ್ದರೆ ಎಲ್ಲರಿಗೂ ಒಂದೇ ರಕ್ತನೇ ಬರೋದು, ನೀರೊಬ್ರಿಗೂ ರಕ್ತ ಒಬ್ರಿಗೂ ಬರಲ್ಲ. ನಾವು ಅಣ್ಣ ತಮ್ಮ ಅಕ್ಕ ತಂಗಿ ಥರ ಎಲ್ಲರೂ ಇದ್ದೀವಿ, ಸದ್ಯಕ್ಕೆ ಇದ್ದೀವಿ, ಇನ್ನು ಮುಂದೆನೇ ಇರ್ತೀವಿ. ಆದರೆ ಈಗ ಏನಾಗ್ತೈತೆ ಅಂದರೆ
ಈ ಮೀಡಿಯಾ ಜಾಲತಾಣ, ಈ ಯೂಟ್ಯೂಬ್ಸು, ಫೇಸ್ಬುಕ್ಕು ಮತ್ತು ಇನ್ನೊಂದು ಬೇರೆ ಬೇರೆ ವಿಷಯಗಳಿಂದ ಏನಾಗ್ತಿದೆ, ಮಕ್ಕಳು ಕೆಟ್ಟೋಗ್ತವ್ರೆ. ಸೊ ಇದಕ್ಕೆ ಜವಾಬ್ದಾರಿ ಯಾರು ತಗೋಬೇಕು? ತಂದೆ ತಾಯಿ ತಗೋಬೇಕು. ಮತ್ತು ಎಲ್ಲ ಧಾರ್ಮಿಕ ವ್ಯಕ್ತಿಗಳಿದ್ದಾರಲ್ವ, ಈ ಗುರುಗಳಾಗಲಿ, ಸ್ವಾಮೀಜಿಗಳಾಗಲಿ, ಮತ್ತು ಮಸೀದಿಗಳಲ್ಲಿ ಇರ್ತಾರಲ್ವ, ಅವರೆಲ್ಲ ಸೇರಿ ಅವ್ರು ಹೋಗ್ತಾರೆ ಮಸೀದಿಗಳಿಗೆ, ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಅದರಲ್ಲಿ ಏನು ಕಡಿಮೆ ಇಲ್ಲಲ್ವಾ. ಅವ್ರ ಜನಕ್ಕೆ ಇಲ್ಲ ಹಿಂಗಲ್ಲ, ಹಿಂಗೆ ಇರಬೇಕಂತನೂ ಹೇಳಿ ಅದನ್ನ ಸ್ವಲ್ಪ ದಾರಿಗೆ ತಂದರೆ ಚೆನ್ನಾಗಿರುತ್ತೆ. ಆವಾಗ ಚಟುವಟಿಕೆಗಳು ಅಂದರೆ ಈ ಗಾಂಜಾ ಹೊಡೆಯೋದಾಗಲಿ, ಸಿಗರೇಟ್ ಹೊಡೆಯೋದಾಗಲಿ, ರೋಡ್ ರೋಮಿಗಳ ಥರ ತಿರ್ಗೋದಾಗಲಿ, ನಾವು ಇಷ್ಟೇ ಹೇಳ್ತಿರೋದು. ನೀವು ಇದೇ ಭಾಗದವರ? ಇದೇ ಸರ್, ನಮ್ಮ ತಮಟೆ ಸಂಸ್ಥೆಯಿಂದ NGOದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಸೊ ನಾವು ಜಾತಿ ಭೇದ ಧರ್ಮ ನೋಡಲ್ಲ, ಎಲ್ಲರಿಗೂ ನಾವು ಅವೇರ್ನೆಸ್ ಕೊಟ್ಕೊಂಡೇ ಬರ್ತಿದ್ದೀವಿ. ಈ ಯೂತ್ಸ್ ಏನಿದ್ದಾರೆ ಎಲ್ಲ ಕೆಟ್ಟೋಗ್ತವ್ರಲ್ಲ, ಆ ಯೂತ್ಸ್ಗೆಲ್ಲ ನಾವು ಜ್ಞಾನ ಕೊಡೋದು, ಎಜುಕೇಷನ್ ಕೊಡೋದು, ಸ್ಕಾಲರ್ಶಿಪ್ಸ್ ಮಾಡಿಕೊಡೋದಾಗಲಿ, ಅವ್ರನ್ನ ದಾರಿಗೆ ತರೋಕ್ಕೆ ನಾವು ಈಗಲೂ 9th and 8th ಮೇನ್ ರೋಡೆಲ್ಲ ನಾನು ಓಡಾಡ್ತಾ ಇರ್ತೀನಿ. ಇಡೀ ವಾರ್ಡು ರಾಯಪುರದಿಂದ 136 ಎಲ್ಲ ಹೋಗ್ತೀವಿ. ಸೊ ನಾವು ಇದು ತರ್ತಿದ್ದೀವಿ. ಏನಂತ ಗೊತ್ತಾ, ಒಂದೇ ಮಾತು ನಾನು ಹೇಳೋದು, ಒಬ್ಬರನ್ನ ಕುಯ್ಯಿದ್ರೆ ರಕ್ತನೇ ಬರೋದು. ಎಲ್ಲ ಒಂದೇ, ಎಲ್ಲ ಜಾತಿ ಧರ್ಮ ಒಂದೇ. ಈ ಹಿಂದುತ್ವ, ಮುಸ್ಲಿಮು, ಕ್ರಿಶ್ಚಿಯನ್ ಅಂತ ಭೇದ ಭಾವ ಬರಬಾರ್ದು. ಸೊ ಅದನ್ನು ನಾವು ತರ್ತಿದ್ದೀವಿ. ಅದೊಂದು ಕಡಿಮೆ ಆದರೆ ಎಲ್ಲ ಕರೆಕ್ಟ್ ಆಗುತ್ತೆ ಸರ್. ನಾನು ಅಂದೇ ಎಲ್ಲ ಧರ್ಮ ಸಂಸ್ಥೆಗಳಿಗೂ ನಾನು ಒಂದೇ ಹೇಳೋದು, ಅವ್ರವರು ಧರ್ಮ ಸಂಸ್ಥೆಗಳು ಬಂದಾಗ ಅವ್ರಿಗೆ ಇದೇ ಅವೇರ್ನೆಸ್ ಕೊಡಬೇಕಂತ ನಾನು ಕೇಳ್ಕೊತಿದ್ದೀನಿ. ನೋಡ್ತಿರ್ಬೋದು, ಸಾಕಷ್ಟೀಗ ಮಾಲಾಧಾರಿಗಳು ಬಂದಿದ್ದಾರೆ, ಓಂಶಕ್ತಿ ಮಾಲಾಧಾರಿಗಳು ಬಂದಿದ್ದಾರೆ. ಖುದ್ದು ಸಚಿವರು, ಶಾಸಕರು ಸಹ ಅವ್ರ ಜೊತೆ ಮಾತುಕತೆ ಏನೋ ನಡೆಸ್ತಾ ಇದ್ದಾರೆ. ಅಂದರೆ ನಿನ್ನೆ ಏನಾಯಿತು ಘಟನೆ ಎಂಬುದು ಮಾತುಕತೆ ನಡೆಸ್ತಿದ್ದಾರೆ. ಒಳಗಡೆ DCP ಇದ್ದಾರೆ, ಒಂದು ಕಡೆ ಮಾಲಾಧಾರಿಗಳ ಅಂದರೆ ಮೇನ್ ಮುಖಂಡರು, ಮಾಲಾಧಾರಿಯ ಮೇನ್ ಸ್ವಾಮಿಗಳು ಒಳಗಡೆ ಹೋಗಿದ್ದಾರೆ. ಸದ್ಯಕ್ಕೆ ವಿಚಾರಣೆ ಮಾಡ್ತಿದ್ದಾರೆ. ಅದೀಗ ಅಪ್ತೃಪ್ತರು 3 ಈಗ ಬಂಧನ ಮಾಡಿದ್ದಾರೆ. ಅವ್ರ ಪೋಷಕರು, ಅವರು ನಮ್ಮ ಕ್ಷೇತ್ರದವರ, ಹೀಗೆ ಹಲವಾರು ವಿಚಾರಗಳನ್ನು ಇದೀಗ ಮಾಹಿತಿಯನ್ನು ಕ್ಷೇತ್ರದ ಶಾಸಕರು ಮತ್ತು ಸಚಿವರು ಪಡ್ತಾ ಇದ್ದಾರೆ. DCP ಅವರು ಯತ್ನಿಸ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಘಟನೆ ವಿಚಾರವಾಗಿ ಈಗ ಶ್ರೀರಾಮ್ ಸೇನೆ, ಬಜರಂಗ ದಳ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಒಂದು ಕಡೆ ಶ್ರೀರಾಮ್ ಸೇನೆ ಮುಖಂಡರು, ಸದಸ್ಯರು, ಒಂದು ಕಡೆ ಇಲ್ಲಿನ ಶಾಸಕರು ಆಕ್ರೋಶವನ್ನು ಹೊರಾಗ್ತಿದ್ರೆ. ಸರ್ಕಾರ ಪ್ರತ್ಯಕ್ಷದರ್ಶಿಗಳು ಅಥವಾ ಸಾಕಷ್ಟು ಜನ ಮಾಲಾಧಾರಿಗಳು ಬಂದಿದ್ದಾರೆ. ಅವರಲ್ಲಿ ಯಾರಾದ್ರೂ ಕಣ್ಣಲ್ಲಿ ಕಂಡಂತವ್ರು ಯಾರಾದ್ರೂ ಇದ್ದಾರಾ? ಪ್ರತ್ಯಕ್ಷದರ್ಶಿಗಳು, ಸ್ಥಳೀಯರು ಯಾರಾದ್ರೂ ಇದ್ದಾರಾ? ಅವರನ್ನ ಮಾತಾಡಿಸ್ಬೋದಾ ವೀರೇಶ್? ಸದ್ಯಕ್ಕೆ ಅಶ್ವಿನಿ ಈಗ ಒಳಗಡೆ ಹೋಗಿದ್ದಾರೆ. ಎಲ್ಲ ಮಾಲಾಧಾರಿಗಳು ವಿಚಾರಣೆ ಸಹ ಮಾಡ್ತಿದ್ದಾರೆ. ಕೆಲವೊಂದು ಮಾಲಾಧಾರಿಗಳು ನಿಂತಿದ್ದಾರೆ, ಬಟ್ ಸದ್ಯಕ್ಕೆ ಅವರು ಮಾತಾಡ್ತಿಲ್ಲ. ಪ್ರಮುಖ ಸ್ವಾಮೀಜಿಗಳು ಅಂದರೆ ಮಾಲಾಧಾರಿಗಳು ಅಷ್ಟೇ ಮಾತಾಡ್ಬೇಕಂತ ಕಡೆ ಹೇಳ್ತಿದ್ದಾರೆ. ಹೀಗಾಗಿ ಆ ಪ್ರಮುಖ ಮಾಲಾಧಾರಿಗಳು ಒಳಗಡೆ ಹೋಗಿ ಶಾಸಕರು, ಸಚಿವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ನಿನ್ನೆ ಘಟನೆ ಏನಾಯಿತು, ಎಷ್ಟು ಗಂಟೆ ಆಯಿತು, ಯಾರೆಲ್ಲ ಹೊಡೆದ್ರು, ಯಾರಿಗೇನಾಯಿತು ಎಂಬುದು ಎಲ್ಲವನ್ನ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಮತ್ತೊಂದು ಕಡೆ ಈ 3 ಅಪ್ತೃಪ್ತರನ್ನ ಯಾರು, ಪೋಷಕರು ಯಾರು, ಅವರು ನಮ್ಮ ಕ್ಷೇತ್ರದವರ, ಹೀಗೆ ಹಲವಾರು ವಿಚಾರವನ್ನು ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಪಡ್ತಿದ್ದಾರೆ. ಸದ್ಯಕ್ಕೆ ಇಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಆ ಶ್ರೀರಾಮ ಸೇನೆ ಮುಖಂಡರು, ಸದಸ್ಯರು ಎಲ್ಲರೂ ಬಂದಿದ್ದಾರೆ. ಶಾಸಕರು ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಇದು ಪದೇ ಪದೇ ಈ ಒಂದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಥರ ಘಟನೆ ಸಹ ನಡೆಯುತ್ತೆ. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು. ಮತ್ತೊಂದು ಕಡೆ JJ ನಗರದ ಕೆಲವೊಂದು ಏರಿಯಾದಲ್ಲಿ ಹಿಂದೂಗಳಿದ್ದಾರೆ, ಅವ್ರನ್ನೆಲ್ಲ ಖಾಲಿ ಮಾಡಿಸಲು ಈಗ ಮುಂದಾಗಿದ್ದಾರೆ ಈ ಒಂದು ಕಲ್ಲೇಟಿನಿಂದ ಎಂಬುದು